ಫ್ರೆಂಡ್ಸ್ ನಾವಿಂಗೆ ಬಸ್ ಮಾಡ್ಕೊಂಡು ಬೆಂಗಳೂರು ಮೆಜೆಸ್ಟಿಕ್ ಇಂದ ಸ್ಟಾರ್ಟ್ ಮಾಡಿ ನಮ್ ಜರ್ನಿನ ಮೈಸೂರಲ್ಲಿ ಒಂದ್ 5-6 ಜನ ಹುಡುಗರುಗಳನ್ನ ಹತ್ತಿಸ್ಕೊಂಡು ಸ್ಟ್ರೈಟ್ ಆಗಿ ಕುಮಾರ ಪರ್ವತಕ್ಕೆ ಬಂದಿದೀವಿ. ರೆಡಿನಾ ಆಂಟೀಸ್ ಗರ್ಲ್ಸ್ ಆರ್ ಯು ರೆಡಿ ಟು ಕ್ಲೈಂಬ್? ರೆಡಿನೇನ್ರಿ ಮನೋಜ್? ಚಾಲೆಂಜ್. ಎಷ್ಟು ಜನ ಕುಮಾರ ಪರ್ವತ ಫುಲ್ ರೀಚ್ ಮಾಡ್ಬೇಕು ಅಂತಿದ್ರ? ಈಗ ಫುಲ್ ಜೋಶಲ್ ಅವ್ರೆ. ಮೊದ್ಲು ಅಕ್ಸ ಎತ್ತೆ ತೊಗದ ಅಂತ ಅಚ್ಚುಕಟ್ಟಾಗಿ ಖುಷಿಲ್ ಮಾತಾಡ್ತಿದಾರೆ ಹುಡುಗರು. 14 ಕಿಲೋಮೀಟರ್ ಹತ್ತಿ 14 ಕಿಲೋಮೀಟರ್ ಇಳಿಬೇಕಾದ್ರು ಇದೇ ಜೋಶ್ ಇರುತ್ತಾ ಅಂತ ಚೆಕ್ ಮಾಡೋಣ. ಸೊ ಎಲ್ಲ ನಾನು ಅಂತ ಉಪೇಂದ್ರನ್ ಡೈಲಾಗ್ ಹೊಡಿತವ್ರೆ ನೋಡಿ. ಹಿಂಗೆ ಎಲ್ಲ ದಬಡಿ ಅಂತ ಹೋಗ್ತಾ ಇದೀವಿ. ಕುಮಾರ ಪರ್ವತ ಟ್ರೆಕ್ ಹೋಗ್ಬೇಕು ಅಂತಂದ್ರೆ ನಾವು ತುಂಬಾ ಬೇಗ ಬಿಡ್ಬೇಕಾಗಿತ್ತು. ಬಟ್ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಲೇಟ್ ಆಗಿ ಬರ್ತಿದ್ರು ಜನಗಳೆಲ್ಲ. 8:30ಗೆ ಬಂದು ಮೆಜೆಸ್ಟಿಕ್ ಅಲ್ಲಿ ಇದ್ರು. ಆದ್ರೆ ಡ್ರೈವರ್ ಅಣ್ಣನೇ 9:30 10 ಗಂಟೆ ಬಂದು, ಸಾರಿ ಬಾಯ್ಸ್, 11:30ಗೆ ಬಂದು ನಮ್ಮನ್ನ ಡೆಸ್ಟಿನೇಷನ್ ತಲುಪ್ಸಕ್ಕೆ ಲೇಟ್ ಆಗಿ ಈಗ ನಾವು 8 ಗಂಟೆಗೆ ಬಿಡ್ತಾ ಇದೀವಿ. ಐ ಹ್ಯಾವ್ ನೋ ಐಡಿಯಾ ಎಷ್ಟು ಗಂಟೆಗೆ ನಾವು ಕುಮಾರ ಪರ್ವತ ಟಾಪ್ ಅಲ್ಲಿ ಇರ್ತೀವಿ ಅಂತ ಐಡಿಯಾ ಇಲ್ಲ. ಕ್ಯಾಪ್ಟನ್ ಐಶು ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಒಂದು ಟ್ರಕ್ಕಿಂಗ್ ನ ಹೋಗ್ತಾ ಇದೀವಿ. ಅಂತೂ ಇಂತೂ ಯಶಸ್ವಿಯಾಗಿ ಚಾಲು ಮಾಡಿದೀವಿ ಗಾಡಿನ. ಮುಂದೇನಾಗುತ್ತೆ ದಬಿಡಿ. ಹೌ ಇಸ್ ದ ಜೋಶ್? ಎಲ್ಲ ಕುಮಾರ ಪರ್ವತ ಟಾಪ್ ಮುಟ್ತೀರಾ? ಯಾರ್ಯಾರು ಏನೇನ್ ಮುಟ್ತೀರಾ? ಇದು ಕುಮಾರ ಪರ್ವತ ಚಾರಣಕ್ಕೆ ಸ್ವಾಗತ ಅನ್ನೋ ಸ್ಪಾಟ್ ಹತ್ರ ನಾವಿದೀವಿ. ನೋಡ್ಬೋದು ನೀವು, ಕುಮಾರ ಪರ್ವತ ಚಾರಣಕ್ಕೆ ಸ್ವಾಗತ. ಇಲ್ಲೆಲ್ಲ ಕವರ್ ಅದನ್ನೆಲ್ಲ ಚೆಕ್ ಮಾಡ್ತಾ ಇದಾರೆ. ಒಂದೊಂದು ಕವರ್ನು ಲೆಕ್ಕ ಇಡ್ತಾರೆ ನಮ್ಮ ಗ್ಯಾಂಗು. ಅಂತೂ ಇಂತೂ ಸ್ಟಾರ್ಟ್ ಆಗಿದೆ. ಹೆಂಗಿದೆ ವಿಜಿ ಸ್ಟಾರ್ಟಿಂಗ್? ಸ್ವಲ್ಪ ಈಗ ಒಂದು ಲೆವೆಲ್ ಇದೆ. ಚಡ್ಡಿ ಹರಿತೈತಿ. ಮುಂದೆ ದೊಡ್ಡದಾಗ ಚಡ್ಡಿ ಹರಿತೈತಿ. ಕಡೆ ದಾರಿ ಐತೆ, ಇಲ್ಲೊಂದ್ ದಾರಿ. ಬ್ರೋ ಯಾವ ಕಡೆಗೆ? ಹಿಂಗೆ ಹೋಗೋಣ. ಥ್ರಿಲ್ಲಿಂಗ್ ಅಂತ ಹಿಂಗೆಲ್ಲ ಬರ್ತಾ ಇದಾರೆ. ಹೆಂಗೆಲ್ಲ ಇರುತ್ತೆ ಇವರ ಒಂದು ಸಾಹಸ ಗಾತೆ. 48 ಜನ ಹೆಚ್ಚು ಕಡಿಮೆ ಬಂದಿರೋದು. 48 ಜನ 40 ಸೀಟರ್ ಬಸ್, ಒಂದು ನೆಕ್ಸಾನ್ ಕಾರ್, ಜೊತೆಗೆ KSRTC ಬಸ್ ಅಲ್ಲಿ ಒಂದು 4 ಜನ ಹುಡುಗರು. ಸೊ ಕೃಷ್ಣ, ಇವಾಗ ಚಾಲು ಮಾಡಿದ್ರಲ್ಲ, ಏನ್ ಅನ್ಸುತ್ತೆ? ಮುಟ್ತೀರಾ 28 ಕಿಲೋಮೀಟರ್? ನಾನು 28 ಕಿಲೋಮೀಟರ್ ಹೋಗೋದನ್ನ ನೋಡಬೇಡ, ನೀನು 12 ಕಿಲೋಮೀಟರ್ ವಿಡಿಯೋ ಮಾಡೋದನ್ನ ನೋಡು. ಆಗ ಎಲ್ಲರೂ ಸಂಭ್ರಮಿಸುತ್ತಾರೆ. ಶುಭರಾತ್ರಿ. ಲೆಟ್ಸ್ ಟ್ರಕ್ ಬಾಯ್, ಲೆಟ್ಸ್ ಟ್ರಕ್. ಹಾಯ್, ಇನ್ನು ಭಟ್ರ ಮನೆ ಬಂದಿಲ್ಲ. 40 ಜನ ಬಂದಿದ್ವಿ, 4 ಜನ ಮಾತ್ರ ಕಾಣಿಸ್ತವ್ರ ನಮ್ ಜೊತೆಲಿ. ಎಲ್ಲಿದೀವಿ, ಏನ್ ಮಾಡ್ತಾ ಇದೀವಿ ಗೊತ್ತಾಯ್ತಾ ಇಲ್ಲ. ಸೀನರಿ ಮಾತ್ರ ವಾವ್. ಅಷ್ಟು ಕಷ್ಟಪಟ್ಟು ಹತ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕ ಅನ್ನಂಗ್ ಐತೆ. ಏನ್ ಅನಿಸ್ತಿದೆ ಚೈತ್ರ? ಖುಷಿ ಆಯ್ತಾ? ಎಲ್ಲ ಒಳಗಾಗ್ತಿದೆ, ಎಕ್ಸ್ಪ್ರೆಸ್ ಮಾಡಕ್ಕೆ ಅವರಿಗೆ ಸ್ಪೇರ್ ಪಾರ್ಟ್ಸ್ ಗಳೆಲ್ಲ ಅಳ್ಳಾಡ್ತಿದಾವೆ ಗಡಗಡಗಡಗ ಅಂತ. ಏನ್ ಅನಿಸ್ತೈತೆ? ಸಖತ್ತಾಗೈತೆ. ಅಷ್ಟೇ ಫುಲ್ಲು ಏನಂತಾರಲ್ಲ, ಡಿಫಿಕಲ್ಟ್ ಇದೆ ಟ್ರೆಕ್ಕಿಂಗು. ಹಂಗೆ ಒಂಥರ ಹಿಂಗೆ ಹತ್ತಬೇಕು, ಮೇಲೆ ಬಂಡೆ ಕಲ್ಲು ಅವೆಲ್ಲ ಇರ್ತವೆ. ಹೋಗ್ತಾ ಇದೀವಿ. ಸ್ವಲ್ಪ ಜನ ಹಿಂದೆ ಬರ್ತಾ ಇದಾರೆ, ಹಾಗೆ ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ. ನಾವು ಈ ಸದ್ಯದಲ್ಲಿ 4 ಜನ ಒಟ್ಟಾಗಿ ಹೋಗ್ತಾ ಇದೀವಿ. ಈಗ ಏನ್ ಅನಿಸ್ತಾ ಇದೆ ಕಿರಣ್? ಈ ತರ ಮುಂಚೆ ಬಂದಿದ್ದ ಯಾವಾಗಾದ್ರೂ ಟ್ರೆಕ್ಕಿಂಗ್ ಇಲ್ಲ ನಮ್ ಫ್ರೆಂಡ್ಸ್ ಯಾರಾದ್ರೂ ಕರೆದ್ರೆ ಅಯ್ಯೋ ಯಾರ ಹತ್ತಾರ ಹೋಗಪ್ಪ ಆಗಲ್ಲ ಅನ್ಬೇಡವ್ರು. ಏನು ಕೊಪ್ಕೊಂಡು ಕುಮಾರ ಪರ್ವತಕ್ಕೆ ಬರಕ್ಕೆ? ಸ್ವಲ್ಪ ಸಣ್ಣ ಆಗ್ತೀನಿ. ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಗೋಡೆ ಹೊಡಿತಾರ ಬಣ್ಣ, ಇವ್ರು ಹಾಕ್ತಾರ ಸಣ್ಣ ಅಂತ ಬಂದವ್ರೆ ಬೆಟ್ಟ ಹತ್ತಕ್ಕೆ. ಅಯ್ಯ, ಇನ್ನೇನು ಮಾರ್ಚಲ್ಲಿ ಮದುವೆ ಆಯ್ತವ್ರೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಾನಂತೂ ಅನ್ಕೊಂಡ್ಬಿಟ್ಟಿದೀನಿ, ಮೇ ಬಿ ವಾಪಸ್ ಬರೋಷ್ಟ್ರೊಳಗೆ ಸಾಯಂಕಾಲ ಆಗುತ್ತೆ. ಹಂಗು ಹಿಂಗು ಭಟ್ರ ಮನೆ ಊಟ ಮುಗಿಸ್ಕೊಂಡು 9:30 ಹಂಗೆ ಬಿಡ್ತಿದೀವಿ. ಆದ್ರೆ ಕುಮಾರ ಪರ್ವತ ಮುಟ್ಲೇಬೇಕು ಎಟ್ ಎನಿ ಕಾಸ್ಟ್. ನಾನು ಸುಮಾರು ಟ್ರೆಕ್ಕಿಂಗ್ಗಳು ಮಾಡಿದ್ದೀನಿ. ಹೋದ್ಸರಿ ದಬ್ಬೆ ಫಾಲ್ಸ್ ಅಂತ ಹೋಗಿದ್ವಿ. ನಮ್ಮ ಹುಡುಗರು ದಬ್ಬಿ ಅಂತಾರೆ. ಆದರೆ ದಬ್ಬೆ ಅದ್ಭುತ ಟ್ರೆಕ್ಕಿಂಗ್, ಒನ್ ಆಫ್ ದಿ ಮೋಸ್ಟ್ ಅಡ್ವೆಂಚರಸ್. ಇದು ಲಾಂಗೆಸ್ಟ್ ಟ್ರೆಕ್ಕಿಂಗ್ ಅನ್ಬೋದು ಕುಮಾರ ಪರ್ವತನ. ಆದರೆ ದಬ್ಬೆ ಶಾರ್ಟ್ ಇದ್ರು ಕೂಡ ಎಲ್ಲ ಕಡೆಯಿಂದ ನೀರು ಕಡಿಸ್ತೋದು, ಭಯ ಜಾರಿ ಬಿದ್ರೆ ಶಾರ್ಪ್ ಎಡ್ಜ್ಗಳು ಜಾಸ್ತಿ ಇತ್ತು. ಹಂಗಾಗಿ ಇದನ್ನ ನೋಡೋಣ, ಎಂಡಿಂಗ್ ವರ್ಗು ನೋಡೋಣ. ಅರ್ಧದಲ್ಲೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಓಕೆ, ಎಂಜಾಯ್ ದಿ ಸೀನರಿ. ಇಲ್ಲ, ನಿಮ್ಮ ಕರ್ಕೊಂಡು ಹೋಗ್ತಾ
ಹುಡುಕ್ತಾ ಇದೀನಿ. ಹಾಂ ನೋಡ್ ಪುತ್ರ ಅದೇ ಸಾಕ ನಿನ್ ಮದ್ವೆ ಮಂಟಪಕ್ಕೆ. ಅಯ್ಯೋ ಮಂಟಪಕ್ಕೆ ಇಲ್ಲಿ ಮಠ ಬರ್ಬೇಕು. ಹುಡುಗಿ ನಾವು ಅಲ್ಲೇ ಅಂತ ಕಳೆ. ಭಟ್ರ ಮನೆ ಅಂತ ಮುಗಿಸಿದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಯಾಕಂತಂದರೆ 12 ಗಂಟೆಗೆ ಅಲ್ಲಿ ಚೆಕ್ ಪೋಸ್ಟ್ ಬರುತ್ತಿಲ್ಲ, ಒಂದು ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹಂಗೆ ಹೋಗ್ತಾ ಇದ್ದೀವಿ ನೀರು ಕುಡಿದು. ಇಲ್ಲೇನು ರೋಡು ಸುಸ್ತಾಗಿಲ್ಲ. ಓಕೆ, ಚೆಕ್ ಪೋಸ್ಟ್ ಬಂತು. ಪುಷ್ಪಗಿರಿ ವನ್ಯಧಾಮ ಚೆಕ್ ಪೋಸ್ಟಿಗೆ ಬಂದಿದ್ದೀವಿ. ಫಾರೆಸ್ಟ್ ಆಫೀಸ್ ಇಲ್ಲಿ ಒಂದು ಕ್ಯಾಂಪು. ಆ್ಯಕ್ಚುಲಿ ಅವಾಗೆಲ್ಲ ಇಲ್ಲೇ ಕ್ಯಾಂಪ್ ಮಾಡ್ತಾ ಇದ್ದಿದ್ದು. ಜನಗಳು ಬಂದಾಗೆಲ್ಲ ಫುಲ್ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ರು. ಬಟ್ ನಮಗೀಗ ಕ್ಯಾಂಪ್ ಮಾಡೋಕ್ಕೆ ಬಿಡೋಲ್ಲ. ಟಿಕೆಟ್ ಅಣ್ಣ. ನಾವು ಹಂಗೆ ಹಿಂಗೆ ಮಾಡಿ 2ನೇ ಚೆಕ್ ಪೋಸ್ಟ್ ದಾಟಿ ಶೇಷ ಪರ್ವತದ ಕಡೆಗೆ ಹೋಗ್ತಿದ್ವಿ. ಫಸ್ಟ್ ಸ್ಟಾಪ್ ಬರೋದು ಕಲ್ಮಂಟಪ. ಏನ್ ಅನಿಸ್ತು ಗುರು? 40+ ಬಂದಿದ್ವಿ. ಸದ್ಯಕ್ಕೆ ಮುಂದೆ ಹೋಗೋರು ಒಂದು 15 ಇರ್ಬೋದು. ನಾವಿದೊಂದು 6 ಜನ ಇದೀವಿ. ಅದ್ರಲ್ಲಿ 120 ಮೆಂಬರ್ಸ್ ಗರ್ಲ್ಸ್. ನಾನೇ ಫಸ್ಟ್. ಅದಕ್ಕೆ ಅವಳು ವಿಡಿಯೋ ಮಾಡೋಕೆ ಆಕ್ಚುಲಿ ಅವಳು ಒಬ್ಳೇ ಫುಲ್ಲು ಟಕ ಅಂತ ಬಂದಿರೋದು, ಫೇಸ್ ಮೇಂಟೈನ್ ಮಾಡ್ಕೊಂಡು. ಶಂಕ್ರು, ಯಾರಾದ್ರೂ ಬರ್ಬೇಕಂತ ಅನ್ಕೊಂಡ್ರೆ ಸ್ವಲ್ಪ ಡೈಲಿ ಎಕ್ಸರ್ಸೈಸ್ ಆದ್ರೆ ಮಾತ್ರ ಬರೋಕ್ಕಾಗೋದು. ನಾವೇನೋ ಅನ್ಕೊಂತೀವಿ ಬರಾನ್ ಬಿಡೋಪ್ಪ ಗುರು ಅಂತ, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಕುಮಾರ ಪರ್ವತದ ಬಗ್ಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ವಿಡಿಯೋ ಹಾಕಿದ್ದಾರೆ, ಯಾವ ರೀತಿ ನೀವು ತಯಾರಿ ಮಾಡ್ಕೋಬೇಕು ಅಂತ. ನೋಡ್ಕೊಂಡು ಬನ್ನಿ. ನಾವು ಇಗ್ನೋರ್ ಮಾಡಿದ್ವಿ, ನೀವು ಅದು ಮಾಡಬೇಡಿ. ಇಲ್ಲ, ನಾನೇನು ಇಗ್ನೋರ್ ಮಾಡಿಲ್ಲ. ಇವ್ರಿಗೆ ದಿನ ಅಲರ್ಟ್ ಮೆಸೇಜ್ ಆಗ್ತಾ ಇದ್ದೆ. ಒಂಚೂರು ಟಫ್ ಇದೆ. ನಾರ್ಮಲ್ ಟ್ರೆಕ್ಕಿಂಗ್ ಏನು ಫಾರೆಸ್ಟ್ ಟ್ರೆಕ್ಕಿಂಗ್ ಹೋಗ್ತೀವಿ, ಅದಕ್ಕೂ ಇದಕ್ಕೂ ಹೆವಿ ಡಿಫ್ರೆನ್ಸ್ ಇದೆ. ಮಾತ್ರ ಬರೋಕೆ ಹೋಗಬೇಡಿ, ವೆರಿ ಡೇಂಜರಸ್ ಐತೆ ಅಂದ್ರೆ ದಿಸ್ ಪ್ಲೇಸ್ ಇಸ್ ನಾಟ್ ಫಾರ್ ನಾನ್ ಟ್ರೆಕ್ಕರ್ಸ್. ಫ್ರೆಷರ್ಸ್ಗಳಿಗೆ ಭಾರಿ ಕಷ್ಟ. ನಾವು ಒಂದು ಆಂಟಿ ಅಂಕಲ್ಗಳನ್ನೆಲ್ಲ ಕರ್ಕೊಂಬಂದಿದ್ವಿ. ಕರ್ಕೊಂಬಂದಿದ್ವಿ. ಭಟ್ರ ಮನೆ ತಲುಪಕ್ಕೆ ಒದ್ದಾಡ್ತವ್ರೆ. ಸಕ್ಕದಾಗಿದೆ ವ್ಯೂ ಮಾತ್ರ. ವರ್ತು ವರ್ಮ ವರ್ತು. ಹೋಗ್ಬೇಕು. ಅರ್ಧ ದಾರಿ ನಮ್ಮ ಇಷ್ಟು ಜನ ಬಾಯ್ಸ್. ಲೇ, ನಿಂದ ಸೆಕ್ಸಿ ಪ್ಯಾಕ್ ಬಾಡಿ ನೋಡಿ ಜನ ಖುಷಿ ಪಡ್ತಾರೆ. ಸುಮ್ಮನೆ ಅಲ್ಲ, ಟ್ರೆಕ್ಕಿಂಗ್ ಮಾಡೋದ್ರೆ ಹಿಂಗೂ ಆಗುತ್ತೆ. ಬಟ್ಟೆ ಬರೀ ಬಿಚ್ಕೊಂಡು ನಿಲ್ಬೇಕಾಗತ್ತೆ. ವಿಜಯ್, ಏನಿಸ್ತೈತೆ ವಿಜಯ್? ಸ್ವರ್ಗ ಇಲ್ಲೇ ನೋಡಾಕತ್ತೆ. ಏನ್ ಅನಿಸ್ತು ಸುನಿ? ಅಲ್ಟಿ ಮುಂದೆ ಯಾರು ಹೋಗಿದಾರೆ? ಎಲ್ಲ ಮುಕ್ಕಳಾರ ಮುಂದೆ ಹೋಗ್ಯಾರ. ಬಾ, ಏನಪ್ಪಾ ದ್ವಿತೀಯ ಪುತ್ರ? ಒಂದು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಮಸ್ತ್ ಐತಿ. ಎಲ್ಲಾರು ಒಂದ್ಸರಿ ಬಂದು ಹೋಗ್ಲೇಬೇಕು ನೋಡ್ರಿ. ಹೋಗ್ಲೇಬೇಕು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಡ್ರೈ ಫ್ರೂಟ್ಸ್ ಇವೆಲ್ಲ ಭಾಳ ರೆಕಮೆಂಡೆಡ್. ಆಮೇಲೆ ಯಾವ್ದಾರ ಒಂದು ಚಂದಿರೋ ಹುಡುಗಿ ನೋಡ್ರಿ, ಆಕಿ ಹತ್ಲಾರ್ದಕ್ಕಿ, ಆಕಿಂದ ಬ್ಯಾಗ್ ಇಸ್ಕೊಳ್ರಿ. ಡ್ರೈ ಫ್ರೂಟ್ಸ್ ಹೆಂಗದಾವ? ನನ್ನಂತೂ ನನ್ನ ಫ್ರೆಂಡ್. ಯಾರ್ದು ಮಚ್ಚ ಬ್ಯಾಗು? ಓಕೆ ಫ್ರೆಂಡ್ಸ್, ಇನ್ನೇ ನಿಯರ್ ಬೈ ಕಲ್ಮಂಟಪ ಐತೆ ನೋಡಿ. ಇಲ್ಲಿ ಜರಿ ಐತೆ ಸಣ್ಣದೊಂದು. ಒಂದೇ ಸರಿ ಸ್ವರ್ಗ ಸಿಕ್ಕಂಗೆ ಆಗೈತೆ ಎಲ್ರಿಗೂ. ಇದೇ ಜಾಗಕ್ಕೋಸ್ಕರ ಕಾಯ್ತಾ ಇದ್ವಿ. ಈಗ ಯಾವ ಫೀಲ್ ಬರಾಕತ್ತೈತಿ ಹೇಳು? ಜೋರಾಗ ಉಚ್ಚಿ ಬಂದಿರ್ತಾವ, ಹೋಯ್ತೇವೆ ನೋಡು, ಅವಾಗ ಸಮಾಧಾನ ಆಗ್ತೈತಲ್ಲ. ಕರೆಲೆ ಹಂಗಾಗತೈತಿ. ಅವಾಗ ಮುಗಿದ್ಮೇಲೆ ಲಾಸ್ಟ್ ಡ್ರಾಪ್ ಮುಗಿದ್ಮೇಲೆ ಹೆಂಗ ಈ ನನ್ನ ಮಕ್ಕಳು ಒಂದೊಂದಲ್ಲ 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಹೊಲಸು ಮಾಡಿಟ್ರು ವಿಡಿಯೋನ.